ಪಾಂಡವಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾಗಿ ಎಂ.ಡಿ. ಕುಮಾರ್ ಅವರನ್ನು ನಿಯಮಾನುಸಾರ ನೇಮಕಗೊಳಿಸಲಾಗಿದೆ. ಇದರಲ್ಲಿ ಯಾರಿಗೂ ಯಾವುದೇ ಗೊಂದಲ ಬೇಡ ಎಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವ ಅಧ್ಯಕ್ಷ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಕೆ. ನಾಗೇಶ್ ಅವರು ತಿಳಿಸಿದರು. ಪಾಂಡವಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಆಯೋಜಿಸಿದ್ದ ನಿವೃತ್ತ ಮುಖ್ಯ ಶಿಕ್ಷಕ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ಗಮಿತ ಅಧ್ಯಕ್ಷ ಪಿ. ಮಂಜುನಾಥ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶಿಕ್ಷಕ ವೃತ್ತಿಯನ್ನು ಮಂಜುನಾಥ್ ಅವರು ನಿರ್ವಂಚನೆಯಿಂದ ಮಾಡಿದ್ದಾರೆ. ಜತೆಗೆ ಶಿಕ್ಷಕ ಸಂಘಟನೆಯನ್ನು ಉತ್ತಮವಾಗಿ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಬಾಗಿಲು ಮುಚ್ಚಿದ್ದ ಶಿಕ್ಷಕರ ಭವನವನ್ನು ಪುನಶ್ಚೇತನಗೊಳಿಸುವಲ್ಲಿ ಅವರ ಪಾತ್ರ ಅಪಾರವಾದದ್ದು. ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪಿ. ಮಂಜುನಾಥ್ ಅವರು, ನನ್ನ ಸೇವಾ ಅವಧಿಯಲ್ಲಿ ಒಂದೇ ಒಂದು ದಿನ ತಡವಾಗಿ ಶಾಲೆಗೆ ಆಗಮಿಸಿಲ್ಲ. ಜತೆಗೆ ಶಿಕ್ಷಕ ವೃತ್ತಿಗೆ ವಂಚನೆ ಮಾಡದೆ ಕೆಲಸ ನಿರ್ವಹಿಸಿದ್ದೇನೆ. ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸುವ ಕೆಲಸ ಮಾಡಿದ್ದೇನೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಶಿಕ್ಷಕ ಮಂಜುನಾಥ್ ಅವರು ತಮ್ಮ ತಂದೆ ಕೆ.ಎಸ್. ಪುಟ್ಟಣ್ಣಯ್ಯ ಅವರು ಶಾಸಕರಾಗಿದ್ದಾಗಿನಿಂದಲೂ ಕಂಡಿದ್ದೇನೆ. ಸರಳ ಹಾಗೂ ಸೌಮ್ಯ ಸ್ವಭಾವದವರು. ಉತ್ತಮವಾಗಿ ಶಿಕ್ಷಕ ವೃತ್ತಿ ನಡೆಸಿಕೊಂಡು ಹೋಗಿ ಇದೀಗ ನಿವೃತ್ತಿ ಹೊಂದಿರುವ ಅವರಿಗೆ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಎಚ್.ಎಸ್. ಚೇತನ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೊಡಗು ಅಧ್ಯಕ್ಷ ಪ್ರಸನ್ನ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜೆ.ವೈ. ಮಂಜುನಾಥ್, ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿಕ್ಕೇಗೌಡ, ಪಾಂಡವಪುರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್.ಎನ್. ಕೆಂಪೇಗೌಡ, ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್ ಮಾತನಾಡಿದರು. ಈ ವೇಳೆ ಪಾಂಡವಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ.ಡಿ. ಕುಮಾರ್, ಉಪಾಧ್ಯಕ್ಷರಾದ ಸುಮಂಗಲ, ಕಾರ್ಯದರ್ಶಿ ಮಂಜುಳಾ, ನಾಮ ನಿರ್ದೇಶಿತ ಸದಸ್ಯರಾದ ಎಂ.ಎಚ್. ನಂದೀಶ್, ಕೆ. ಕೆಂಪೇಗೌಡ, ತಾಲೂಕು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎಸ್. ಪರಮೇಶ್ ಹಾಗೂ ಎಂ.ಎಸ್. ಶಿವರಾಮ, ಎ.ಬಿ. ಜಯರಾಮ್, ಡಿ. ಶಿವಣ್ಣ, ಕೆಂಚೇಗೌಡ, ಎ.ಎಸ್. ಮಂಜುನಾಥ್, ಪ್ರದೀಪ್, ಎಚ್.ಪಿ. ನಾಗವೇಣಿ, ದೀಪು, ಚೆನ್ನಕೇಶು, ನಿವೃತ್ತ ಮುಖ್ಯ ಶಿಕ್ಷಕರಾದ ಜೆ. ನಾಗರಾಜು, ಕುಮಾರಸ್ವಾಮಿ, ಶಿವಲಿಂಗಪ್ಪ, ಎಸ್. ಜೆ. ಕುಮಾರ್, ನೂರಾರು ಶಿಕ್ಷಕರು ಹಾಗೂ ಮಂಜುನಾಥ್ ರವರ ಕುಟುಂಬಸ್ಥರು, ಹಿತೈಷಿಗಳ ಬಳಗದವರು ಹಾಜರಿದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಶಿಕ್ಷಕ ಸಾಹಿತಿ ಧನಂಜಯ ಪಾಂಡವಪುರ ರವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಮಂಜುನಾಥ್ ರವರನ್ನು ಕರವೇ ಅಧ್ಯಕ್ಷರಾದ ಗಜೇಂದ್ರ, ಗೋವಿಂದರಾಜು ಹಾಗೂ ಬೀರಶೆಟ್ಟಹಳ್ಳಿ ಭಾಸ್ಕರ್ ಮತ್ತು ಕಸಾಪ ಮಾಜಿ ಅಧ್ಯಕ್ಷರಾದ ಎನ್. ಚೆಲುವೇಗೌಡ ಮತ್ತು ಇತರರು ಅಭಿನಂದಿಸಿ ಗೌರವಿಸಿದರು. ಅಧ್ಯಕ್ಷರಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬೇಡಿಕೆಗಳು PhD ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸುವ ತುದಿಗೆ ಹೋಗಿ ಇನ್ನೇನು ಬಗೆಹರಿಸುವ ಸಂದರ್ಭದಲ್ಲಿ ಯುವಕರಿಗೆ ಅವಕಾಶವನ್ನು ಕೊಟ್ಟು ಆ ಮಾತಿನಂತೆ ನಡೆದು ಸನ್ಮಾನ್ಯ ಗುರಿಕಾಂತ್ ಸರ್ಗೆ, ಚಂದ್ರಶೇಖರ್ ಅವರಿಗೆ ಅಧ್ಯಕ್ಷರಾಗಿ ಮತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುವಿಂದ ಆಗುತ್ತೇನೆ ಪುಣ್ಯ ಲೋಕಕ್ಕೆ, ಗುರುವಿಂದಲೇ ಮುಕ್ತಿ ಸರ್ವಕ್ಕೆ. ಗುರುವನ್ನ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ಹೋಲಿಸ್ತಾರೆ. ಕಾರಣ ಏನಪ್ಪ ಅಂದರೆ, ಅಂತ ಪವಿತ್ರವಾದ ಸ್ಥಾನ ಈ ದೇಶವನ್ನು ನಡೆಸಿರತಕ್ಕಂತಹ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಿಸಿದ್ದಾರೆ. ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳು ತಮ್ಮ ಬಾಲ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಸ್ಮರಣೆ ಮಾಡಿಕೊಳ್ತಾರೆ. ಅಂದರೆ ಪ್ರಾಥಮಿಕ ಹಂತದಲ್ಲಿ ಒಂದು ಒಳ್ಳೆಯ ಮುದ್ದೆಯಾಗಿರ್ತಕ್ಕಂತಹ ಮಗುವನ್ನು ತೀರಿ ಒಂದು ಶಿಲ್ಪವನ್ನಾಗಿ ಮಾಡ್ತಕ್ಕಂತಹ ಪವಿತ್ರವಾದ ಅದ್ಭುತವಾದಂತಹ ಜವಾಬ್ದಾರಿಯನ್ನು ಶಿಕ್ಷಕ ಮಾಡ್ತಾರೆ. ಅಂತ ಶಿಕ್ಷಕರಿಗೆ ಇಡೀ ಪ್ರಪಂಚದಾದ್ಯಂತ ಅವನಿಗೆ ಗೌರವ ಸಲ್ಲಿಸಬೇಕು. ಒಬ್ಬ ಶಿಕ್ಷಕ 16 ವರ್ಷಗಳ ಕಾಲ, 20, 25, 30 ವರ್ಷಗಳ ಕಾಲ ಸರ್ವಿಸ್ ಮಾಡಿ ಶಿಕ್ಷಕರಾಗಿ ಅವರು ನಿವೃತ್ತರಾದಾಗ ಅಥವಾ ಒಂದು
ಶಾಲೆಯಿಂದ ಮತ್ತೊಂದು ಶಾಲೆಗೆ ವರ್ಗಾವಣೆ ಆದಾಗ ಬೀಳ್ಕೊಡುವ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರಿಗೂ ಇಂತಹ ಅದ್ದೂರಿಯಾದಂತಹ ಬೀಳ್ಕೊಡುವ ಕಾರ್ಯಕ್ರಮ ನಡೆಯುತ್ತೆ. ಕೆಲವು ಮಂದಿಗೆ ಮಾತ್ರ ಆಸಕ್ತಿ ಇರುತ್ತೆ. ಕಾರಣ ವಿಷಯ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸೋದ್ರ ಜೊತೆಗೆ ಶಿಕ್ಷಣ ಸಂಘಟನೆ ಸೇರಿ ಈ 3 ಭಾಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಒಂದು ಕೆಲಸ ಇದೆ. ಆ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕು. ಒಂದು ಕಡೆ ಮಕ್ಕಳ ಕಲಿಕೆ ಅವರ ಶ್ರೇಯೋಭಿವೃದ್ಧಿಗೆ ಅತ್ಯಂತ ಕಾಲ ಭಾಸ ಮನಸ ದುಡಿಯೋದ್ರ ಜೊತೆಗೆ ಒಬ್ಬ ಸಂಘಟಕನಾಗಿ ಆರ್ಗನೈಸರ್ ಆಗಿ ಇಡೀ ತಾಲೂಕಿನ ಶಿಕ್ಷಕರ ನಾಯಕರುಗಳನ್ನು ಅವರ ಸೇವಾ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತಹ ಪ್ರಾಮಾಣಿಕ ಕೆಲಸವನ್ನು ಮಾಡೋದ್ರಿಂದ ಈ ದಿನ ಇಂಥ ಅದ್ಭುತವಾದಂತಹ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇನೆ. ಅಂತ ಹೇಳಿ ನನಗೆ ಒಂದು ವೇಳೆ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಚೇತನ್ ಅವರು ಕಾರ್ಯಕರ್ತರು, ನನ್ನನ್ನು ಸಹ ಅಧ್ಯಕ್ಷ ಮಾಡೋದೇ ಚೇತನ್ ಮತ್ತೆ ಚಂದ್ರು, ನಮ್ಮ ರವಿಶೇಖರು ಕೂಡ ಇಲ್ಲಿದ್ದಾರೆ. ಹಾಗಾಗಿ ಚೇತನ್ ಅವರೇ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಅಂದ್ರೆ ಪ್ರಾಮಾಣಿಕ. ಈಗ ಅವ್ರ ಭಾಷಣದಲ್ಲಿ ಅವರ ಪೂರ್ಣ ಭಾಷಣಕ್ಕೆ ಕೇಳಿದ್ವಿ. ಒಬ್ಬ ತರಗತಿಯ ಶಿಕ್ಷಕರಾಗಿ ಸಂಘಟನೆ ನೇತಾರರಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗ್ಲೂ ಮಂಜಣ್ಣ ಅಂದ್ರೆ ತುಂಬಾ ಒಳ್ಳೆ ವ್ಯಕ್ತಿತ್ವ ಹೊಂದಿರು. ಮತ್ತೆ ನಿಮ್ಮ ಸಂಘಟನೆಯಲ್ಲಿ ಬಹಳ ನಿವೃತ್ತರಾಗಿದ್ರು ಕೂಡ ನಮ್ಮ ಜೊತೆ ಯಾವಾಗ ಪರಮೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಲೌಕಿಕ ಸಂಘ ಅಧ್ಯಕ್ಷರು ಕೆಂಪೇಗೌಡರು ಬಹಳ ಸಂಘಟಕ, ಈ ತಾಲೂಕಿನ ನಮ್ಮ ಟೀಮ್ನ ನಾಯಕ, ಮತ್ತೆ ಎಲ್ಲರನ್ನ ವಿಶ್ವಾಸ ತಗೊಂಡು ಹೋಗ್ತಾ ಇರ್ತಕ್ಕಂಥ ನನ್ನ ಕೆಂಪೇಗೌಡರೇ ಲೌಕಿಕ ಸಂಘ ಅಧ್ಯಕ್ಷರು, ಮತ್ತೆ ಈ ತಾಲೂಕಿನ ಶಿಕ್ಷಕ ಸಂಘಟನೆಯ ಅಧ್ಯಕ್ಷರಾದಂತಹ ಕುಮಾರ್ ಅವರಿಗೆ ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳಿರ್ಬೋದು, ಆದರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಮಾರರನ್ನೇ ಅಧ್ಯಕ್ಷರು ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಅವ್ರು ಯಾರು ಇಷ್ಟ ಇಲ್ವೋ ಯಾರು ಇಷ್ಟ ಇಲ್ವೋ ಅದು ಲೆಕ್ಕ ಅಲ್ಲ. ಆದರೆ ಕುಮಾರ್ ಅವರ ಅಧ್ಯಕ್ಷರು ಮುಂದಿನ ವ್ಯವಸ್ಥೆಯವರಿಗೆ ಮುಂದೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದು ಮಾಡ್ತೀವಿ. ಹಾಗೆ ನನ್ನ ಬಿಜೆಪಿ ಮಂಜಣ್ಣ ಎಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಪಾಪ ನಾರಾಯಣಗೌಡರ ಕರ್ಕೊಂಡು ಹೋಗಿ ನಮಗೆಲ್ಲ ಸಹಾಯ ಮಾಡಿಸಿದ್ರು. ಆದರೆ ನಮ್ಮ ಚಿಕ್ಕೇಗೌಡರು ಈ ಸಂಘಟನೆಯ ನೇತಾರು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನಾರ ಮಂಜಣ್ಣ ಹೇಳ್ದ, ಚೇತನ ಹೇಳ್ದ, ನುಗ್ಲಿ ಹೇಳ್ದ ಅಂದ್ರೆ ಕೆಲಸ ಮಾಡ್ತಕ್ಕಂಥವ್ರನ್ನ ಮಂಜಣ್ಣ ನಮ್ಮ ಚಿಕ್ಕೇಗೌಡರು ಅವರ ಟೀಮ್ ಕರ್ಕೊಂಡು ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ನಮ್ಮಾಗಲ್ಲ ಕೆಲಸ ಸೇರ್ಮೇಲೆ 60 ವರ್ಷ ಆಯ್ತಿದೆ, ನಾವು ನಿವೃತ್ತಿ ಆಗಲೇಬೇಕು. ಅವ್ರು ಯಾರು ಬರಲಿ ಬಿಡ್ಲಿ. ಹಾಗೆ ಮಂಜಣ್ಣ ತನ್ನ ಅವಧಿ ಒಳಗೆ, ಯಾಕೆಂದ್ರೆ ಎಲ್ಲರೂ ಮಾತಾಡೋದ್ರಿಂದ ಸಿಂಪಲ್ ಆಗಿ ಎಲ್ಲ ಅವಧಿ ಒಳಗೆ ಅವ್ರು ಏನ್ ಸಿಕ್ತು ಅವಧಿ ಒಳಗೆ ಒಳ್ಳೆ ಉತ್ತಮ ಶಿಕ್ಷಕೋಟಿಯನ್ನು ಬೆಳೆಸಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಮತ್ತೆ ಅವರು ಒಂದು ತಿಂಗಳಿಂದಲೇ ನಿವೃತ್ತರಾದರು. ನನಗೆ ಹೇಳಿದ್ರು, ಅಣ್ಣ ದರ್ಶನ್ ಪುಟ್ಟಣ್ಣ ಸಾಹೇಬ್ ಹೋರಾಟ ಮಾಡೋದಿಲ್ಲ ಅಣ್ಣ. ಅವ್ರಿಗೆ ಅನಿವಾರ್ಯ ಕಾರಣಾಂತರದಿಂದ ಅವರು ವಿದೇಶದಲ್ಲಿದ್ದರು. ಆ ನಂತರ ಬಂದ ಮೇಲೆ ಇನ್ನೊಂದು ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡೋದು, ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮನೆಗೆ ಹೋಗೋ ಕಾರ್ಯಕ್ರಮಗಳನ್ನ, ಹಳ್ಳಿಗೆ ಹೋಗೋ ಕಾರ್ಯಕ್ರಮ ಮಾಡೋದು. ಆದ್ರೂ ಅವ್ರು ಟೈಮ್ ಕೊಡಲಿಲ್ಲ. ನಂತರ ಇವತ್ತು ಟೈಮ್ ಸಿಕ್ತು, ಆ 3ನೇ ಬಾರಿಗೆ ಅವರು ಟೈಮ್ ಫಿಕ್ಸ್ ಮಾಡಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ. ಮಂಜಣ್ಣ ಎಲ್ಲರೂ ಮಾತನಾಡಿದ್ದಾರೆ. ನಿಮ್ಮ ನಿವೃತ್ತಿ ಬದುಕು, ನೀವು ಕೊಟ್ಟಿರ್ತಕ್ಕಂಥ ಏನು ಶಿಕ್ಷಣ ಕೊಟ್ಟಿ ನಿಮ್ಮಿಂದ ಇದೆ, ನಿಮ್ಮಿಂದ ಇದೆ. ಯಾರಿಗೂ ಸಿಗದೇ ಇರತಕ್ಕಂಥ ಗೌರವ ಶಿಕ್ಷಕರಿಗೆ ಸಿಗಲ್ಲ. ನಾವು ಇದ್ದಲ್ಲೂ ಮೇಷ್ಟ್ರೆ, ರಿಟೈರ್ಡ್ ಆದಲ್ಲೂ ಮೇಷ್ಟ್ರೆ, ಸತ್ತಕ್ಕೂ ಮೇಷ್ಟ್ರೆ. ಮೇಷ್ಟ್ರಿದ್ರು ಮೇಷ್ಟ್ರ ಮನೆ ಮೇಷ್ಟ್ರು ಅಂತಾರೆ. ಅಂದ್ರೆ ಗುರುಸ್ಥಾನಕ್ಕೆ ಅಷ್ಟು ಪವಿತ್ರತೆ ಇದೆ. ಜನ ಊಟ ಆದ್ರೂ ಸಹ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಮೊನ್ನೆ ರಿಟೈರ್ಡ್ ಆಗಿ ಹಾಗೆ 1 ತಿಂಗಳು ಆಗಿರ್ಬೋದು, ಆದ್ರೆ ಅವ್ರು ರಿಟೈರ್ಡ್ ಆಗಿಲ್ಲ. ಮೊನ್ನೆ ತಾನೇ ಕುತ್ಕೊಂಡು ಇದಕ್ಕೆ ನೆಲಕ್ಕಿನ ಟೈಲ್ಸ್ ಹಾಕ್ಸ್ಬೇಕು, ಅರವಿಂದ ರಾಘವನ್ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಕೂತಿದ್ರು. ಅಂತ ಒಂದು ವ್ಯಕ್ತಿತ್ವ, ಟೀಮ್ ಚೆನ್ನಾಗಿದೆ. ಅವ್ರ ಜೊತೆ ಒಳ್ಳೆ ನಮಗೆ ಕೆ ಸಿಕ್ಕರು. ಫಸ್ಟು ಅವ್ರನ್ನ ಮೊದಲ ಪರಿಚಯ ಇತ್ತು, ಆದ್ರೆ ಅವ್ರನ್ನ ಕರ್ಕೊಂಡು ಪರಿಚಯ ಮಾಡಿಸಿದ್ಮೇಲೆ ನೋಡಿದೆ ಅವ್ರ ವರ್ಕಿಂಗ್ ಸ್ಟೈಲೇ ಬೇರೆ ಥರ ಇದೆ. ಶಿಕ್ಷಕರ ಭವನ ಬಗ್ಗೆ ಜನಗಳಿಗೆ ಅಲ್ಲಲ್ಲೇ ಮಾತಾಡ್ತಾರೆ. ಇದು ಪಾಲ್ ಬಿದ್ದೈತೆ ನಮ್ಮ ಯಾಕೆಂದ್ರೆ ಮದುವೆ ಸಮಾರಂಭ ಮತ್ತೆ ನಾಮಕರಣ ಎಲ್ಲ ಆಗಿತ್ತು, ಅಟ್ಯಾಚ್ಮೆಂಟ್ ಇತ್ತು ಜನಗಳಿಗೆ. ಶಿಕ್ಷಕರ ಭವನ ಅಂತಂದ್ರೆ ನಮ್ದು ಒಂದು ಭಾವನೆ ಇತ್ತು, ಕಡಿಮೆ ಸಿಕ್ತಿತ್ತು. ಆದ್ರೆ ಇದು ಪಾಲ್ ಬಿದ್ದಾಗ ನೋಡಿದ್ರೆ ಅದನ್ನ ಪ್ರಾರಂಭ ಮಾಡಿಕ್ಕೆ ಮಂಜೂರು ಕೈ ಹಾಕ್ತಾರೆ. ಆ ಟೀಮು ಎಲ್ಲ ಗಿಡಗಳಲ್ಲಿ ಗಿಡ್ತಾ ಇದ್ರು, ನೋಡೋದ್ರೆ ಅಪಾಸ್ಯ ಇದಾಗುತ್ತಾ ಅಂತ. ಆದ್ರೆ ಅದೇ ಜಾಗದಲ್ಲಿ ಇವತ್ತು ನಾವು ಕುತ್ಕೊಂಡು ಅದೇ ವ್ಯಕ್ತಿ
ಟೀಮ್ ಚೆನ್ನಾಗಿದೆ. ಇವತ್ತು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಜಾಸ್ತಿ ಸಮಯ ಬೇಕು. ಯಾಕೆಂದ್ರೆ ರಾಜ್ಯಾಧ್ಯಕ್ಷರು ಬಂದವ್ರೆ, ಜಿಲ್ಲಾಧ್ಯಕ್ಷರು ಬಂದವ್ರೆ, ಅವ್ರದೇ ಆದಂತ ರಾಜಕಾರಣಿಗಳು ಮಾತಾಡೋದಿಲ್ಲ, ಇವ್ರು ಸಂಘದವ್ರು ಮಾತಾಡಿದ್ರೆ ಜಾಸ್ತಿ ಇದೆ. ಆದ್ರೆ ವಿಧಿ ಇಲ್ಲ, ಶಾಸಕರು ಬೇರೆ ಕಡೆ ಹೋಗ್ಬೇಕು. ಇಂಥ ಒಂದು ಅವಕಾಶ ಸಿಕ್ಕಿದೆ, ಸದಾ ನಾವು ಇನ್ನೂ ಏನೇನು ಮಾಡ್ಬೇಕು, ಇದಕ್ಕೆ ನಾವು ಜೊತೆ ಇರ್ತೀವಿ ಅಂತ ಏನು ವೃಂದ ಇದೆ, ಕುಮಾರಣ್ಣ, ನಾಗೇಗೌಡರು, ನಮ್ಮ ಕೆಂಪೇಗೌಡರು, ಈ ಟೀಮ್ ಎಲ್ಲ ಇನ್ನು ಒಂದು ವರ್ಷ ಮಾಡೋದು ನೋಡಿ ಎಲ್ಲ ತಪ್ಪಿಕೊಂಡೆ. ವರ್ಷ ಮಾಡೋದು ನಮಗೆ ಅರವಿಂದ ರಾಘವನ್ನ ದೂರದಲ್ಲಿ ನೋಡ್ತಾ ಇದ್ದಾರೆ. ಈ ಟೀಮ್ ಏನೈತೆ ಅವ್ರು ನಮ್ಮನ್ನ ಜೊತೆ ಮಾಡೋದು ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ಅರವಿಂದ ರಾಘವ ಲಿಂಕ್ ಆದಕ್ಕೆ ಈಗ ನಮ್ಮ ಪರಿಚಯ ಆದ್ಮೇಲೆ ನಮ್ಮ ಭಾಗಕ್ಕೆ ನಿಜವಾಗಿ 15-20 ಲಕ್ಷ ಹಣನ ಬಿಡುಗಡೆ ಮಾಡಬೇಕು. ಈಗ ನಮ್ಮ ದೀಪೋದಲ್ಲಿ ಬಂದಮೇಲೆ ಫೋನ್ ಆಗಿರೋ ಪರ್ಸನಲ್ಲಿಗೆ ಹಣ ಪ್ರೊಜೆಕ್ಟ್ಗೆ ಹಣ ಹಾಕಿದವ್ರಿಗೆ ಹಣ ಹಾಕಲಾಗುತ್ತೆ ಅಂತ ವ್ಯಕ್ತಿನ ಸ್ವಚ್ಛ ಮಾಡಿಸಿದ್ರು. ಈ ಮಾತುಗಳು ನಿಜವಾಗಿ ಧನ್ಯವಾದಗಳು. ದಯಮಾಡಿ ಒಂದು 10 ಸ್ಥಳಗಳು ಪತ್ತೆ ಆಗುವಂತ ಸೂಚನೆಗಳು ಕಾಣ್ತಾ ಇದೆ. ನಮ್ಮ ಚೇತನರಿಗೆ ಹೇಳ್ತಾ ಇದ್ದೀವಿ, ನಿಮ್ಗೆ ಹೇಳ್ತಾ ಇದ್ದೀವಿ, ಮತ್ತೆ ಶಾಸಕರಿಗೆ ಯಾಕೆ ಹೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಮುದುಬಂಗಾರನವರು ಬಹಳ ಹತ್ರ ಇದ್ದಾರೆ ನಮ್ಮ ಅಣ್ಣವ್ರಿಗೆ, ಹೆಸರಿನಂತೆ. ದಯಮಾಡಿ ನಮ್ಮ 37 ಜನ, ನಾನು ಅದರಲ್ಲಿ ಇದ್ದೀನಿ, ನಮ್ಮ 37 ಜನ ದಯಮಾಡಿ ಇದೇ ತಾಲೂಕಿನಲ್ಲಿ ಸ್ಥಳಗಳನ್ನ ಕ್ರಿಯೇಟ್ ಮಾಡಿ ಉಳಿಸ್ಕೊಡುವಂತ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಶಾಸಕರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಎಲ್ಲರಿಗೂ ಕೇಳ್ಕೊಳ್ತೀವಿ. ದಯಮಾಡಿ ನಾವು ಮೊದಲ ಬೇಡಿಕೆ, ಹಲವಾರು ಬೇಡಿಕೆ ಇದೆ, ನಾವು ವಾಟ್ಸಪ್ನಲ್ಲಿ ಹಚ್ಕೊಳ್ತಾ ಇರ್ತೀವಿ ಶಿಕ್ಷಕರ ಜೊತೆ, ಇದೊಂದು ಮಾಡ್ಕೊಡಿ. ಯಾಕೆಂದ್ರೆ ಎಷ್ಟೋ ಮಂದಿ ನಮಗೆ ಪ್ರತಿನಿತ್ಯ ಸಂಜೆ ರಾತ್ರಿ ಬೆಳಿಗ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ, ತಾಲೂಕು ಬಿಟ್ಟು ಅಂತ. ದಯಮಾಡಿ ಯಾಕೆಂದ್ರೆ ಟಾರ್ಚರ್ ಅಂದ್ರೆ ನಮ್ಗೆ ನಿಮ್ಗೆ ಇದಕ್ಕಾಗಲ್ಲ, ಅಷ್ಟು ಏನು ಮಾಡೋಕ್ಕಾಗಲ್ಲ, ಅಸಹಾಯಕರಾಗ್ತಾ ಇದೀವಿ. ಅವ್ರು ಹೇಳೋದು ಅಂತಾರೆ, ದಯಮಾಡಿ ಒಂದು ನಿಮ್ ಕಡೆಗೆ ಹಾಕ್ಬೇಕು ಅಣ್ಣ. ದಯಮಾಡಿ ಶಿಕ್ಷಕರ ಮಾತಾಡಿ ಪ್ಲೀಸ್. ಈಗ ಕೆಂಪೇಗೌಡರು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಶಿಕ್ಷಕರು. ಮೊದಲನೇ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡೋದು 22,000 ಜನ ಶಿಕ್ಷಕರು ಹೆಚ್ಚುವರಿ ಹಾಕಿದ್ರು. PTR ಅಲ್ಲಿ HMSಗಳನ್ನ ಕೈ ಬಿಡಬೇಕು ಅಂತ ಉಂಟು 12,000 HMS ಆಯ್ತು. ಆ ನಂತರ ಯಾವುದು ಈ ಪಂಚಾಯತಿ ಒಂದು ಶಾಲೆ ಏನಿದೆ, ಈಗ ನನ್ನ ಸೇವೆಯಲ್ಲಿ ಯಾವತ್ತೂ ರಾಜಕೀಯಕ್ಕೆ ಬಂದವರಲ್ಲ, ಅದರಲ್ಲೂ ರಾಜಕೀಯಕ್ಕೆ ನನ್ನ ಗುರುತಿಸ್ಬಿಟ್ಟಿದ್ರು. ಯಾಕೆ ನನ್ನ ಕುಟುಂಬ ಹಸಿದವರ ಅದಕ್ಕೆ ನಾನು ರೈತ ಸಂಘ ಅಂತ ಗುರುತಿಸಿದ್ರು. ಖಂಡಿತವಾಗಿ ನಾನು ಯಾವತ್ತೂ ಸಂಘಟನೆಯಲ್ಲಿ ಇಲ್ಲ. ನಾನು ಒಂದೇನು ಮೆಚ್ಚುಕೊಂಡಿದ್ದೆ ಅಂದ್ರೆ ಪುಟ್ಟಣ್ಣವರ ಅಭಿಮಾನಿ. ಯಾಕೆಂದ್ರೆ ಅವರು ರೈತ ಪರ ಹೋರಾಟ, ರೈತರ ಬಗ್ಗೆ ಮಾತಾಡ್ತಿದ್ದವರು. ಎಲ್ಲರೂ ಫ್ಯಾಕ್ಟರಿ ತಯಾರು ಮಾಡ್ಬೋದು, ಅನ್ನ ತಯಾರು ಮಾಡೋಕ್ಕಾಗಲ್ಲ, ಅಕ್ಕಿ ತಯಾರು ಮಾಡೋಕ್ಕಾಗಲ್ಲ, ಅದಾಗಲ್ಲ. ಅವರು ಒಂದು ಇಂಚು ನೆಲನ ಬೇರೆಯವರು ಹಾಳು ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಅಂತ ಪುಟ್ಟಣ್ಣಿಯವರು ವಾಸಿದ್ರು. ಅದರಿಂದ ಅವರು ಅಭಿಮಾನಿ. ಅಷ್ಟು ಬಿಟ್ಟರೆ ನಾನು ರಾಜಕೀಯವಾಗಿಲ್ಲ, ಅದು ನಮ್ಮ ರಾಜಕೀಯವಾಗಿ ನಮ್ಮನ್ನು ಒಂದು ಗುಂಪು ಮಾಡೋದು ಅದಿಲ್ಲ. ಈ ಒಂದು ಸಂಘಟನೆ ಬರ್ಬೇಕಾದ್ರೆ ನಾನು ಯಾವಾಗಲೂ ಕ್ಲಾಸ್ ರೂಮ್ ಟೀಚರು, ಯಾವತ್ತೂ ಕ್ಲಾಸ್ ರೂಮ್ ಬಿಟ್ಟು ಎಲ್ಲೂ ಓದಲ್ಲ. ಈ ಸಂಘಟನೆ ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಅಷ್ಟೇ. ಈ ಪಬ್ಲಿಕ್ ಎಲ್ಲ ಕೂತ್ಕೊಂಡಾಗ ಯಾಕೆ ಮಾಡಿದ್ರು ತಾಲೂಕಲ್ಲಿ ಟೀಚರ್ಸು ಈ ಶಿಕ್ಷಕರ ಭವನ ಹಾಳು ಮಾಡ್ಕೊಂಡಿದ್ದಾರೆ, ಸಾವಿರಾರು ಮದುವೆ ಆಗಿದೆ, ಸಾವಿರಾರು ಕಾರ್ಯಕ್ರಮ ಆಗಿದೆ, ಶೈಕ್ಷಣಿಕ ಕಾರ್ಯಕ್ರಮ ಆಗಿತ್ತು, ನೀವು ಯಾಕೆ ಇದನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ಆಗ್ತದೆ. ಸೊ ಇದು 10 ವರ್ಷಗಳಿಂದ ಎಲ್ಲಿವರೆಗೆ ಬಂದಿತ್ತು. ರಾಜಕೀಯನೇ ಇಂಟರ್ಫಿಯರ್ ಆಗೋದಿಲ್ಲ. ಆ ರಾಜಕೀಯ ಪುಟ್ಟಣಿಯಲ್ಲಿ ಬಂದಾಗ ಪುಟ್ಟಣಿಯರು ಸುಮಾರು 40,000 ಲೆಟರ್ ಸಾರ್ವಜನಿಕರಿಗೆ ಕೊಟ್ಟಿದ್ದು ವಿಧಾನಸೌಧವನ್ನು ನೋಡೋದಕ್ಕೆ. ಅದಕ್ಕೆ ಕೇಳಿದ್ರೆ ವಿಧಾನಸೌಧದಲ್ಲಿ ಸರ್ ಯಾರ್ಯಾರು ಲೆಟರ್ ಕೊಟ್ಬಿಟ್ಟಿದ್ವು, ಅವ್ರೇನಾದ್ರು ವಿಧಾನಸೌಧದೊಳಗೆ ನಿರ್ಧಾರ ಮಾಡಿದ್ರೆ ಏನ್ ಮಾಡೋದು ಸರ್, ಕೊಡಬೇಡಿ ಅಂದ್ರೆ ನಮ್ಮ ರೈತರು ಮತ್ತೆ ಬಡ ಜನ ಮತ್ತು ಯಾವುದೋ ದೇಶಕ್ಕೆ ಪಾಪ ಆಗಲ್ಲ, ಪಾಪ ಒಳಗಡೆ ಕುಡಿಸ್ಕೊಂಡಿದೀವಿ, ದಯವಿಟ್ಟು ನೀವು ಅದನ್ನ ಮಾತಾಡಬೇಡಿ. ಸೊ ಅಂತಹ ಒಬ್ಬ ವ್ಯಕ್ತಿ ಬಂದಿಲ್ಲಿ ಈ ಶಿಕ್ಷಕರ ಭವನಕ್ಕೆ ನಾನು 10 ಲಕ್ಷ ಕೊಡ್ತೀನಿ, ನೀವು ಮಾಡಿ, ಯಾವುದೇ ಪಕ್ಷ ಅಂದ್ರೂ ಆಗಿನ ಒಂದು ನಮ್ಮ ಸಂಘಟನೆ ಮಾಡಲಿಲ್ಲ. ಆದರೆ ಇದನ್ನು ಏನಾದರೂ ಮಾಡಿ ಒಂದು ಜೀರ್ಣೋದ್ಧಾರ ಮಾಡಬೇಕು, ಮತ್ತೆ ಸಂಘಟನೆ ನಮ್ಮ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ನಾನು ಸಂಘಟನೆ ಬಗ್ಗೆ ಒಂದು ಯಾವುದೇ ಮಾಡಬಹುದಾಗಿತ್ತು. ಹೆಚ್ಚಿನದಾಗಿ ಮತ್ತೆ ಬೆಂಗಳೂರು ಹೋಗಿದ್ದ ರಾಜ್ಯಾಧ್ಯಕ್ಷರು ಅದೇ ಹೇಳಿದ್ರು, ಮಂಜಣ್ಣ ನೀವು ಇನ್ನೂ 16 ವರ್ಷ ನಮ್ಮ ಸಂಘಟನೆ ಇರಬೇಕಾಗಿತ್ತು, ಆದರೆ ನೀವು ಇಷ್ಟೇ ಕನೆಕ್ಟೆಡ್ ಆಗುತ್ತೆ ಅಂತಂದ್ರು. ಇಲ್ಲ ಸರ್, ಹೊಸಬರಿಗೆ ಅವಕಾಶ ಕೊಡೋಣ, ಬೇರೆಯವರು ಮಾಡಿ ಅವ್ರಿಗೆಲ್ಲ ಅವಕಾಶ ಇದೆ. ಸೊ ಈ ರೀತಿ ನಾನು ನನ್ನ ಒಂದು
ಸೇವಾವಳಿ ಒಂದು ದಿನನೂ 10 ನಿಮಿಷನೂ ಶಾಲೆಗೆ ನಾನು ಅಧ್ಯಕ್ಷಾವಧಿಯಲ್ಲೂ ಸಹ ವೇದಿಕೆ ಮೇಲೆ ಕೂತಿರುವ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಈ ಮತ್ತೆ ಮಂಜಣ್ಣವರು ಮತ್ತೆ ಮಂಜಣ್ಣವರ ಕುಟುಂಬದವರೇ, ಹಾಗೂ ವೇದಿಕೆ ಮುಂಭಾಗಿರುವಂಥ ಎಲ್ಲ ಮಾಧ್ಯಮ ಮಿತ್ರರೇ, ಶಿಕ್ಷಕರೇ, ಹಾಗೂ ಎಲ್ಲ ಮಂಜಣ್ಣ ಅವರಿಗೆ ಸಪೋರ್ಟ್ ಮಾಡೋದಿರುವಂಥ ಎಲ್ಲ ಸಪೋರ್ಟ್. ಈ ಮಂಜಣ್ಣ ನಾನು ಇವಾಗ ಸುಮಾರು ವರ್ಷಗಳಿಂದ ನಮಗೂ ಒಡನಾಟ ಇತ್ತು. ಏಕೆಂದರೆ ನಮ್ಮ ತಂದೆಯವರು MLA ಆಗಿದ್ದಾಗ ಮಂಜಣ್ಣ ಮತ್ತೆ ಗೋಪಾಲಣ್ಣ, ನಮ್ಮ ಚಂದ್ರಯ್ಯವರು ಗೋಪಾಲಣ್ಣ ಅವ್ರ ಜೊತೆ ರೂಮಲ್ಲಿ ನಾವೆಲ್ಲ 3 ಜನ ಒಟ್ಟಿಗೆ ಇರೋವು. ಅವಾಗಿಂದನೂ ಇವರು ನಮಗೆ ಅಡುಗೆ ಮಾಡಿ ಹಾಕಿ ಮೊಟ್ಟೆ ಬೇಯಿಸ್ಕೊಟ್ಟು ಹೊರಗಡೆ ಸಾರಾಗಿ ಮುದ್ದೆ ಮಾಡಿಕೊಂಡು ರೂಮಲ್ಲಿ ತಿನ್ಕೊಂಡು ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿರೋಂಥದ್ದು ಚಿಕ್ಕದಿಂದ ಗೊತ್ತಿರೋಂಥದ್ದು. ಅವಾಗಿಂದ ಗೊತ್ತಿದ್ದು ಈ ಭವನನ ಉಳಿಸ್ಬೇಕು, ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಮಂಜಣ್ಣ ಅವರು ತುಂಬ ಹೋರಾಟ ಮಾಡೋದು. ನನಗೂ ಏನು ನೀವೇ ಮಾಡೋದು ಮಾತಾಡಬೇಕು, ನಾನು ಕುಡಿಯಲ್ಲ ಅಂದ್ರೆ ಯಾಕೆ ಕೊಡಬೇಕು ಅಂತ ಕೇಳಿದೆ. ಅದು ಅನುದಾನ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಯಾಕೆ ನಮ್ಮ ಮದುವೆ ಎಲ್ಲ ನಡೀತಾ ಇತ್ತು, ಮದುವೆ ಒಳಗೆ ಶಿಕ್ಷಕ ಭವನ ಇರೋದು ಅಂತ ನಾನು ಕೇಳಿದೆ. ಅದಕ್ಕೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡಬೇಕು, ಅದಕ್ಕೆ ಜೀವನೋದ್ಧಾರ ಮಾಡಬೇಕು ಅಂತ ಅವಾಗಲೇ ನಮಗೂ ಮಾತು ನಡೀತು. ಅಂದರೆ ತಮಾಷೆಗೆ. ಆದರೆ ಅವ್ರಿಗೆ ಅಂದರೆ ಯಾಕಂದ್ರೆ ಹೇಳ್ತೇನೆ ಅಂದರೆ ಅವ್ರಿಗೆ ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಎಷ್ಟು ಆಸಕ್ತಿ ಇತ್ತು. ಇದನ್ನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಮಕ್ಕಳಿಗೆ ಯಾವುದೇ ಕಾರ್ಯಕ್ರಮ ಆದರೂ ಉಪಯೋಗ ಆಗಬೇಕು, ಇದರಿಂದ ಬೇರೆ ಕಡೆ ಜನರು ಖರ್ಚು ಮಾಡೋದು ಕಮ್ಮಿ ಆಗುತ್ತೆ ಅನ್ನೋದು. ಮತ್ತೆ ಶಾಲೆಗೆ ಮಕ್ಕಳಿಗೆ ಸೀಮಿತವಾಗಿ ಏನೇ ಕಾರ್ಯಕ್ರಮ ಆದರೂ ಇಲ್ಲಿ ನಡೆದ್ರೆ ಒಳ್ಳೆಯದು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಅದೇ ರೀತಿ ಅವರು ಎಲ್ಲರೂ ಹೊರಗಡೆ ಬೇರೆಯವ್ರ ಜೊತೆ ಎಲ್ಲ ಮಾತಾಡಿ ಈ ಕಾರ್ಯಕ್ರಮನ ಇಲ್ಲಿ ಜೀವನವನ್ನು ಮಾಡಿದರೆ ಇವತ್ತು ಖುಷಿ ಆಗ್ತೈತೆ ಅಂದರೆ ಅವರ ಬೀಳ್ಕೊಡುಗೆ ಸಮಾರಂಭವೇ ಇಲ್ಲೇ ನಡೀತಿರುವಂಥದ್ದು. ಅವ್ರಿಗೆ ನಾವೆಲ್ಲರೂ ಸೇರ್ಕೊಂಡು ಧನ್ಯವಾದಗಳನ್ನ ಹೇಳ್ಬೇಕು. ಆವಾಗಲೇ ಕಾಲಿಟ್ಟಿದ್ದೀವಿ. ನಿಮಗೆ ಮತ್ತೆ ನಿಮಗೆ ಮತ್ತೆ ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ. ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ನೀವು ಹೇಳಿದ್ದು ಒಂದು ಖುಷಿ ಆಯಿತು. ಮುಂಚೆ ಗೊತ್ತಿತ್ತು, ಅದನ್ನ ನೀವೆಲ್ಲ ಹೇಳಿದ್ದು ಖುಷಿ ಆಯಿತು. ನನ್ನ ಪ್ರಶ್ನೆ ಯಾವಾಗಲೂ ಈ ಸಂಘಟನೆ ಮಾಡ್ತಿರೋದು ಈ ಸ್ಕೂಲ್ ಹೋಗಿಲ್ಲ ಅಂತ ಪ್ರಶ್ನೆ ಇರ್ತೈತೆ ಯಾವಾಗಲೇ. ಆದರೆ ಮಂಜಣ್ಣ ಅವರು ಸಂಘಟನೆ ಏನು ಅಧ್ಯಕ್ಷರಾಗಿದ್ರೂ ಅವರು ಶಾಲೆಗೆ ಒಂದು ದಿನ ತಪ್ಪಿಸ್ಕೊಂಡಂಗೆ ಕೆಲಸ ಮಾಡಿರೋದು ಖುಷಿ ಆಯಿತು. ಅದೇ ರೀತಿ ಎಲ್ಲರೂ ನಾವೆಲ್ಲ ಮಾಡ್ಕೊಂಡು ಹೋದ. ಅದಾದ ನಂತರ ಒಂದು ಪ್ರತಿ ಸಭೆಯಲ್ಲೂ ನಾನು ಹೇಳ್ತೀನಿ, ಎಲ್ಲ ಶಿಕ್ಷಕರಿದ್ದೀರಿ. ಟೀಚಿಂಗ್ ಇಸ್ ದಿ ಓನ್ಲಿ ಪ್ರೊಫೆಷನ್ ದಟ್ ಕ್ರಿಯೇಟ್ಸ್ ಎವ್ರಿ ಅದರ್ ಪ್ರೊಫೆಷನ್. ಅಂದರೆ ಟೀಚರ್ಗಳು ಮಾತ್ರ ಬೇರೆ ಎಲ್ಲ ಪ್ರೊಫೆಷನ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಅದು ನಿಮ್ಮ ಮೇಲಿರುವಂಥ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅದೇ ರೀತಿ ತಾವುಗಳೆಲ್ಲ ನಡ್ಕೊತಿದ್ದೀರಿ. ಅದನ್ನ ಇನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗೋದ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋದ. ಇದಕ್ಕೆ ಈ ಕೆಲಸ ಮಾಡಬೇಕು ಅಂತ ಮಂಜಣ್ಣ ನಾವು ಕೇಳಿದಾಗ ಈ ಬಿಲ್ಡಿಂಗ್ ಮೇಲ್ಗಡೆ ಒಂದು ಲುಕ್ ಸೆಂಟರ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಂದರೆ ಜನರು, ಅದೇ ಮಕ್ಕಳು ಅಥವಾ ಸಾರ್ವಜನಿಕರು ಯಾರೇ ಬಂದು ಅವ್ರಿಗೇನೇ ಸ್ಕಿಲ್ ಕಲ್ತ್ಕೊಳ್ಬೇಕಾದ್ರೂ ಈ ಮೇಲ್ಗಡೆ ಬಂದು ಅದಕ್ಕೆಲ್ಲ ವ್ಯವಸ್ಥೆನ ಒಂದು ಪ್ರಾಜೆಕ್ಟಿಫೈ ಅಂತ ಒಂದು ಸಂಸ್ಥೆ ಬಂದು ಅದನ್ನು ಸೆಟಪ್ ಮಾಡ್ತಿದ್ದಾರೆ. ಅದಕ್ಕೆ ಏನು ಕನ್ಸ್ಟ್ರಕ್ಷನ್ ಮಾಡಬೇಕು ಅದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸುಮಾರು ದುಡ್ಡು ಹಾಕಿ ನಾವು ಕೆಲಸನ ಶುರು ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಅವರೆಲ್ಲ ಡಿಸೈನ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಅದು ನಾವು ಮುಂದಾಳತ್ವ ವಹಿಸ್ಕೊಂಡು ಇದನ್ನು ಮತ್ತೆ ಅವರು ನೀವೆಲ್ಲ ಮುಂದಾಳತ್ವ ವಹಿಸ್ಕೊಂಡು ಇದನ್ನು ಮಾಡೋದಕ್ಕೆ ಇದು ಸಾಧ್ಯ ಆಯಿತು ಅಂತ ಹೇಳ್ತಾ, ಮತ್ತೊಮ್ಮೆ ರಿಟೈರ್ಮೆಂಟ್ ಏಜಲ್ಲಿ ಚೆನ್ನಾಗಿ ಲೈಫಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಪ್ರಾರಂಭಿಸ್ತೀನಿ. ಜನಪರವಾಗಿ ಶಾಸಕರಾದ ಶ್ರೀಯುತ ರಕ್ಷಣಾ ಕುಲಕರ್ಣಿಯವರು ಪ್ರಸನ್ನದವರಿಗೆ ಗೌರವ ಸಮರ್ಪಣೆ ನಮ್ಮ ಜಿಲ್ಲೆಯ ರಾಜ್ಯ ನಾಯಕರಾದ ಕೆ ನಾಗೇಶಣ್ಣರವರು ರಾಜ್ಯ ಗೌರವಾಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು NGO ಶ್ರೀಯುತರು
ಯಾವುದೇ ಶಿಕ್ಷಕರ ಕುಂದುಕೊರತೆಗಳಿಗೆ 24/7 ತಮ್ಮ ಕಾರ್ಯವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷ ಇವರಿಗೆ ಗೌರವ ಸಮರ್ಪಣೆ ಶ್ರೀಯುತರು ಶ್ರೀಮತಿ ಡಾಕ್ಟರ್ ಗಂಗಾಧರ್ ಸರ್ ಅವರಿಗೆ ಉದಾರಿಗಳು, ದಾನಿಗಳು, ಸಮಾಜ ಸೇವಕರು ಇವರು ನಮ್ಮ ಶಿಕ್ಷಕರ ಭವನ ಅವರ ಧರ್ಮಪತ್ನಿ ಮಮತಾ ಮಂಜುನಾಥ್ ಅವರನ್ನು ಅಭಿನಂದನೆ. ಗೊಂದಲ ಮಾಡಬೇಡಿ. ಹಾಗೆ ತಾಲೂಕಿನ